ಅಂದರೆ ವಿಷನ್ಸಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ಎಫರ್ಟ್ ನಾನಂತಲ್ಲ, ಪ್ರತಿಯೊಬ್ಬರು ಆ್ಯಕ್ಟ್ರೂ ಎಲ್ಲ ಸಿನಿಮಾಗೂ ಎಫರ್ಟ್ ಹಾಕ್ತಾರೆ, ಅದು ಕಾಣಿಸ್ಬೇಕು. ಆ ಕಾಣಿಸಂಗೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು. ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್. ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಅಗೇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್. ನಾನು ಪ್ರತಿಯೊಂದು ಸಿನಿಮಾಗೂ 100% ಕೊಟ್ಟೆ ಮಾಡೋದು. ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜ್ ಆಗಿರಬೇಕಾಗಿತ್ತು. ಸಿನಿಮಾಲಿ ನಾನು ಯೂಶ್ವಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ. ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್. ಎಕ್ಸಾಕ್ಟ್ಲಿ, ಅಂಕಲ್ ಫಸ್ಟ್ ಟೈಮ್ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಬರೀ ಆ್ಯಕ್ಷನ್ ಇಲ್ಲ, ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ, ಎಲ್ರಿಗೂ ಇಷ್ಟಪಡುವಂಥ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಫ್ಕೋರ್ಸ್ ಯಾಕೆಂದರೆ ಅರ್ಜುನ್ ಸರ್ಜಾ ಅಂದರೆ ಪೇಟ್ರಿಯಾಟಿಸಮ್ ಇದ್ದೇ ಇರುತ್ತೆ. ಇಟ್ ವಿಲ್ ಬಿ ಎ ಪೇಟ್ರಿಯಾಟಿಕ್ ಮೂವಿ ಆ್ಯಂಡ್ ಆಲ್ಸೋ ಒಂದು ಸ್ವ್ಯಾಗ್ ಅಂತೂ 100% ಇರುತ್ತೆ. ಚೀಜೆ ಹಂಗಲ್ಲ, ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ನಾವು 100% ಕೊಟ್ಟು ಮಾಡ್ತೀವಿ. ಇವಾಗ US ಶೂಟ್ ಮಾಡಬೇಕು ಅಂದ್ರೂ 100% ಕೊಟ್ಟು ಮಾಡ್ತೀವಿ. ಸಿನಿಮಾ ಕತೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು 100% ಕೊಟ್ಟು ಮಾಡಿದ್ದೀವಿ. ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ. ಆ್ಯಂಡ್ ಆಲ್ಸೋ ಮೇಕಿಂಗ್, ಆಗಲೇ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದರೆ ಏನು ಅಂತ. ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್, ಆ ವಾವ್ ಫ್ಯಾಕ್ಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲಲ್ಲಿ ಮಾಡಿದ್ರೆ ನಿಮ್ಮ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿದ್ದೀವಿ ಸರ್. ಈಗ ಎಕ್ಸ್ಕ್ಯೂಸ್ ಮೀ, ಸಿನಿಮಾ ಎಲ್ಲ ಇವಾಗ ಅಕ್ಟೋಬರ್ 11 ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಆ ಸಿನಿಮಾ ನೋಡಿದಾಗ ಡಬಲ್ ಆ್ಯಕ್ಟಿಂಗ, ತ್ರಿಬಲ್ ಆ್ಯಕ್ಟಿಂಗ, 5 ಜನನ ಎಲ್ಲ ಗೊತ್ತಾಗುತ್ತಲ್ಲ, ಆ ಥರದ್ದು ಸಿನಿಮಾಗೆ ಬಂದಾಗ ಗೊತ್ತಾಗುತ್ತೆ ಸರ್. ಈಗ ಅಕ್ಟೋಬರ್ 11 ಸ್ವಲ್ಪ ರಿಸ್ಕ್ ಅನ್ಸುತ್ತಾ ನಿಮಗೆ ಅಂತ? ಯಾಕಂದ್ರೆ ದೇವರ 1 ಕೂಡ ಹೆಚ್ಚು ಕಡಿಮೆ ಅಕ್ಟೋಬರ್ ಹೇಳಿ ಸರ್. ಈಗ ಪ್ಯಾನ್ ಇಂಡಿಯಾ, ಇದು ಕೂಡ ಪ್ಯಾನ್ ಇಂಡಿಯಾ, ದೇವರ ಪಾರ್ಟ್ 1 ಕೂಡ ಪ್ಯಾನ್ ಇಂಡಿಯಾ, ಒಂದೇ ಒಂದು ದಿವಸ ಗ್ಯಾಪ್, ಸ್ವಲ್ಪ ರಿಸ್ಕ್ ಅನ್ಸುತ್ತಾ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರೆ? ಇಲ್ಲ ಸರ್, ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂಥ ಒಂದು ಹಬ್ಬ. ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲರೂ ಏನಾದರೂ ಒಂದು ಕೊಡಲೇಬೇಕು. ಒಂದು ನಮ್ಮ ಕನ್ನಡದಲ್ಲಿ ಅಂತಂದ್ರೆ 3-4 ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ನಮ್ಮ ವಿಜಯದಶಮಿಗೆ ನಮ್ದೊಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ನಮಗೆ ಸರ್ ಕನ್ನಡಕ್ಕೆ ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಏನಾದ್ರೂ ಅಫೆಕ್ಟ್ ಆಗುತ್ತೆ? ಎರಡು ಫಿಲ್ಮ್ಗಳಿಗೂ ಅಫೆಕ್ಟ್ ಆಗುತ್ತಾ? ಇಲ್ಲ, ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದಿಂದ ನಮ್ಮ ಸಿನಿಮಾ ಬರ್ತಾ ಇದೆ, ಅವ್ರ ತಂಡದಿಂದ ಅವ್ರ ಸಿನಿಮಾ ಬರ್ತಾ ಇದೆ. ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿರುವಂಥ ಥಿಯೇಟರ್ಸು 2 ಸಿನಿಮಾನ ತಡ್ಕೊಳ್ಳುವಂಥ ಕೆಪಾಸಿಟಿ ಇರುವಂಥ ಥಿಯೇಟರ್ಸ್ ಇದೆ ಸರ್ ನಮ್ಮ ಇಂಡಿಯಾದಲ್ಲಿ. 2 ಸಿನಿಮಾನ ವಿಜಯದಶಮಿ ಟೈಮಲ್ಲಿ ನೋಡುವಂಥ ಜನನು ನಮ್ಮ ದೇಶದಲ್ಲಿದ್ದಾರೆ. ಇಲ್ಲ, ಸಿನಿಮಾ ಆದಮೇಲೆ ಅವ್ರು ಮುಗಿಸಿದ್ರು, ಅದಾದ್ಮೇಲೆ ಬಂದು ಅಪ್ರೋಚ್ ಆದರು. ಸಿನಿಮಾ ಶೇಡಲ್ಲಿ ಒಂದು ನೋಡಿದವಾಗ ಸೊ ನನಗೊಂದು ಮಾಡಬೇಕು ಅಂತ ಅನಿಸ್ತು. ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಪ್ಕೊಂಡೆ. ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನೀವು ಇದರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ಹೊಸ ರವಿ ಬಸವಣ್ಣ ನೋಡ್ತೀರಾ 100% ಅದಂತ ಹೇಳ್ಬೋದು. ಅದ್ರ ಜೊತೆಗೆ ಸೊ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಒಂದು ಓಪನ್ ಅಪ್ ನನಗೆ ಕೊಟ್ಟಾಗ ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು. ಅದ್ರ ಜೊತೆಗೆ ನಿರ್ದೇಶಕರು ಹೀರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ಮಾಡಿದ ಶೇಡ್ನೆಲ್ಲ ಬಿಟ್ಟು ಒಂದು
ಏನು ಕಂಪ್ಲೀಟ್ ತೊಳೆದು ಇದನ್ನು ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಸ್ಕೋರ್ ಇಟ್ಕೊಂಡಿದ್ದು. ಎಕ್ಸ್ಪ್ರೆಷನ್ ನಂಗೆ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ, ಯಾಕಂದರೆ ಇನ್ನು ಕೀಪ್ ಆನ್ ವರ್ಕ್ ಮಾಡ್ತಾ ಇರ್ತೀವಿ, ಅದ್ರದ್ದು ಲ್ಯಾಕ್ಸ್ಗಳನ್ನ ಇದನ್ನೆಲ್ಲ ನೋಡ್ಕೊಂಡು ಒಂದು ಟೀಮ್ ಥರ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಆಲ್ರೆಡಿ. ಸೊ ಒಂದು ತುಂಬ ನೋಡ್ತೀರಾ ಸಿನಿಮಾದಲ್ಲಿ 100% ಒಂದು ಬೇರೆ ಶೇಡನ್ನು ನೋಡ್ತೀರಾ ಸಿನಿಮಾದಲ್ಲಿ. ನಾನು ಇದನ್ನ ಇಂಟರ್ನ್ಯಾಷನಲ್ ಅಂತಲೇ ಫೀಲ್ ಮಾಡಿದ್ದೀನಿ ಸರ್. ಸೊ ನಾನು ಕನ್ನಡದಲ್ಲಿಲ್ಲ ಆ ಒಂದು ಬೇರೆ ಬಿಟ್ಟು ಬೇರೆ ಶೇಡನ್ನ ಟ್ರೈ ಮಾಡಿದ್ದೀನಿ. ಸೊ ಒಂದು ಇಂಗ್ಲೀಷ್ ಸಿನಿಮಾ ನಾವು ಹೋಗಿ ಥಿಯೇಟರ್ ಕೂತಾವಾಗ ನಮ್ಗೆ ಏನು ಫೀಲ್ ಆಗುತ್ತೆ ಆ ಫೀಲ್ನ ಈ ಸಿನಿಮಾದಲ್ಲಿ ನೀವು ಖಂಡಿತ ಮಾಡ್ತೀರಾ, ಆ ಭರವಸೆ ಕೊಡ್ಬೋದು. ಒಂದು ಶಾರ್ಟ್ ರೀಶೂಟ್ ಮಾಡಿಲ್ಲ ಸರ್. ಅಂದ್ರೆ ಈ ಸಿನಿಮಾಗೆ ಶೂಟ್ ಜಾಸ್ತಿ ಮಾಡಿದೀವಿ, ರೀಶೂಟ್ ಯಾವುದು ಮಾಡಿಲ್ಲ. ಅವಾಗಲೇ ನಾವು ಅನೌನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಅಕ್ಟೋಬರಲ್ಲೇನೋ ಕಮಿಟ್ ಮಾಡಿದ್ವಿ ಆಡಿಯೋ. ಕನ್ನಡದಲ್ಲೇ ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ. ಅರ್ಜುನ್ ಸರ್, 12 ವರ್ಷಗಳಿಂದ ನೋಡ್ತಾ ಇದ್ದೀರಾ ಧ್ರುವ ಸರ್ಜಾ ಅವರನ್ನ. ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ ನಿಮಗೆ ಈ ಸಿನಿಮಾದಲ್ಲಿ? ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ. ಇದು ಅಂತಂದ್ರೆ ಅದಕ್ಕೆ ಮೋಲ್ಡ್ ಆಗ್ತಾರೆ, ಇನ್ನೊಂದು ಅಂದ್ರೆ ಇನ್ನೊಂದಕ್ಕೆ ಮೋಲ್ಡ್ ಆಗ್ತಾರೆ. ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ತರ ಇದಾರೆ, ಇವ್ರಿಗೆ ಇದೇ ಮಾಡ್ಬೇಕು ಅಂತ ಏನಿಲ್ಲ. ಏನೇ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಮೋಲ್ಡ್ ಆಗ್ತಾ ಇರ್ತಾರೆ. ಡೇ ಬೈ ಡೇ ಇವತ್ತಿಗಂದ್ರೆ ಇವತ್ತಿಗೆ, ನಾಳೆಗಂದ್ರೆ ನಾಳೆಗೆ, ಇನ್ನೊಂದೇನೋ ದೊಡ್ಡದು ಅಂದ್ರೆ ದೊಡ್ಡದು, ಚಿಕ್ಕದು ಅಂದ್ರೆ ಚಿಕ್ಕದು, ಅದಕ್ಕಿನ್ನ ದೊಡ್ಡದು ಅಂದ್ರೆ ದೊಡ್ಡದು. ಆ ರೀತಿ ಪ್ರತಿಯೊಂದು ನಾವೇನು ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ. ಇದೇ ತರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಧ್ರುವನ್ ವಿಚಾರದಲ್ಲಿ. ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳ ಅದ್ದೂರಿ ಆದ್ಮೇಲೆ ಇದು ಯಾವುದು ಬಹದ್ದೂರ್ ಆದ್ಮೇಲೆ ಭರ್ಜರಿ, ಪೊಗರು ಆದ್ಮೇಲೆ ಮಾರ್ಟಿನ್ ಆದ್ಮೇಲೆ ಇವ್ರದ್ದು ಕೇಳಿ. ಅಂದ್ರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂತ ಸಿನಿಮಾಗಳು. ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂಥದ್ದು ಮಾರ್ಟಿನ್ ಕ್ಯಾರೆಕ್ಟರೈಸೇಷನ್. ಸಿನಿಮಾ ಅಂತ ಬಂದಾಗ ಬಾಡಿ ಹೆಂಗ್ ಬೇಕು ಹಂಗೆ ಚೇಂಜ್ ಮಾಡ್ಕೊಬಿಡ್ತೀರಾ. ಸೊ ಅದರಲ್ಲಿ ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಯಟ್, ವರ್ಕೌಟ್ ಅಂತ ಮಾಡ್ತಿರ್ತೀರಾ. ಸೊ ಈ ಹೆಲ್ತ್ ಅಪ್ಸೆಟ್ ಇಂಥವೆಲ್ಲ 100% ಆಗೇ ಆಗುತ್ತೆ. ಹೇಗೆ ಮೇಂಟೈನ್ ಮಾಡ್ತೀರಾ? ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಇರ್ತೀರಲ್ಲ, ಹೇಗೆ ಅಂತ? ಇಲ್ಲ, ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೇ ಒಂದು ಪ್ರೊಸೀಜರ್ ಇರುತ್ತೆ. ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ವೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ. ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆ ವರ್ಕೌಟ್ ಮಾಡಿಸೋರಲ್ಲ, ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು, ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ. ಸೊ ಸಣ್ಣ ಆಗೋದು, ದಪ್ಪ ಆಗೋದು, ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೇ. ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಹಳುಬ್ರು ಎಲ್ಲರೂ ಮಾಡಿದ್ದೀರಲ್ಲ, ಅಣ್ಣವ್ರು ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಶಂಕರಣ್ಣ ಇರ್ಬೋದು, ಅಂಬರೀಷ್, ಎಲ್ಲರೂ ಮಾಡ್ಕೊಂಡು ಬಂದಿದ್ದೀರಲ್ಲ. ಸೊ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಬಟ್ ನೀವು ಹಂಗಲ್ಲ, ತಿಂಗಳುಗಳ ಕಾಲ ಅಥವಾ ಒಂದಿಷ್ಟು ದಿನಗಳ ಕಾಲದಲ್ಲಿ ಇಳಿಸ್ಬಿಡ್ತೀರಲ್ಲ. ಅವತ್ತು ನೋಡಿ ಹಂಗಿದ್ರೆ ಇವತ್ತು ನೋಡ್ರೆ ಫುಲ್ ಸ್ಲಿಮ್ ಆಗಿದ್ದೀರ. ಸೊ ಅದಕ್ಕೋಸ್ಕರ ಕೇಳಿದೆ ನಾನು, ಹೇಗೆ ಸಾಧ್ಯ ಅಂತ. ಪರ್ಸನಲ್ ಟಿಪ್ಸ್ ಮೇಡಮ್. ಆ ಲುಕ್ಕಲ್ಲಿ ಎಷ್ಟು ವೆಯ್ಟಾ 108 kg ಇದೆ ಮೇಡಮ್ ಮಾರ್ಟಿನ್ ಮಾಡಿದಾಗ. ಈಗ ನೆಕ್ಸ್ಟ್ ಮೂವಿ ಕೇಳಿ ಮಾಡಿದಾಗ 83 ಇದೆ ಮೇಡಮ್. ಈಗ ಅದೇ ಈಗ 80 to 83 ಇದೆ. ಅರ್ಜುನ್ ಸರ್, ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಅವಾಗಿಂದ ಒಂದು 3 ವರ್ಷ 4 ವರ್ಷ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಕೆಲವರು ಮಾತಾಡಿದ್ದಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ರಿ. ಮಾರ್ಟಿನ್ಗೂ ಈ ಮಾರ್ಟಿನ್ ಸಿನಿಮಾ ವಿಚಾರಕ್ಕೂ ನಿಮಗೆ ಅದೇ ಥರ ಮಾತುಗಳು ಬಂದಿದೆಯಾ? ಅಲ್ಲ, ಮಾತುಗಳು ಬಂದಿದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮಾತುಗಳು ಬಂದಿದ್ದು. ಯಾಕೆಂತಂದ್ರೆ ಅಂಬಾರಿ 83 days ಮುಗಿಸಿದ್ದು ಸಿನಿಮಾ, ಫಸ್ಟ್ ಸಿನಿಮಾ ನಮ್ಮದು.
ಅಂದ್ರೆ ಹೋಗ್ತಾ 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 ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ಸ್ ಯಾರು ಇರಲಿಲ್ಲ, 5 ಜನ ಪ್ರೊಡ್ಯೂಸರ್ಸ್ ಚೇಂಜ್ ಆದ್ರೆ ಅವತ್ತು. ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನ ತಗೊಂಬಂದು ಸಿನಿಮಾ ಮಾಡೋದು ಒಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಯಾಕೆಂತಂದ್ರೆ ನಾನು ಮಾಡಿದ್ದಂತ 5 ಸಿನಿಮಾದಲ್ಲಿ 4 ಹೊಸಬರಿಗೆ ಮಾಡದಂತ ಸಿನಿಮಾ. ಹೊಸಬರಿಗೆ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ಯಾರು ದುಡ್ಡು ಕೊಡಲ್ಲ. ನಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನನಗೇನೋ ಹೆಸರು ಬೇಕು ಅಂತಂದವ್ರು ಒಂದು 50 ಲಕ್ಷ ಕೊಡ್ತಾರೆ, ಇಲ್ಲಾಂದ್ರೆ ಒಂದು 20 ಲಕ್ಷ ಕೊಡ್ತಾರೆ. ಈ ತರ 10 ಲಕ್ಷ 20 ಲಕ್ಷ 50 ಲಕ್ಷ ಈ ತರ ಕಿತ್ಕೊಂಬಂದು ಮಾಡಿದ ಸಿನಿಮಾನೇ 4 ಸಿನಿಮಾ. ಯಾವುದು? ಅಂಬಾರಿ, ಅದ್ದೂರಿ, ರಾಟೆ ಅಂಡ್ ಕಿಸ್. ಇದಕ್ಕೆ ಯಾರು ಪ್ರೊಡ್ಯೂಸರ್ ಹಿಂದೆ ಇರ್ಲಿಲ್ಲ. ಅದ್ದೂರಿ ಅಂತೂ ಬೈ ಎಷ್ಟಾಯ್ತು ಅಂದ್ರೆ 3 ಲಕ್ಷ ಆಯ್ತು ಕಣ, ಅಂದ್ರೆ ಬನ್ನಿ ಶೂಟಿಂಗ್ ಹೋಗೋಣ ಅಂತ 3 ದಿವಸ ಶೂಟ್. ಅಂದ್ರೆ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು, ಈಗ ಒಂದು 60,000 ಸಿಕ್ತು ಅಂದ್ರೆ 60,000 ತಕ್ಕನಾಗಿ ನಾವು ಆ ಸೀನ್ ಹಾಕೋತಾ ಇದ್ವಿ ಒಂದಿನ. 3 ಲಕ್ಷ ಸಿಕ್ತು ಅಂದ್ರೆ 3 ಲಕ್ಷಕ್ಕೆ ಎಷ್ಟು ಒಂದು 5 ದಿನ ಶೂಟ್ ಮಾಡ್ತಾ ಇದ್ವಿ. ಅವತ್ತು ಗಾಂಧಿನಗರದ ಪ್ರೊಡ್ಯೂಸರು ಬಂದಿರಲಿಲ್ಲ, ಗಾಂಧಿನಗರದ ಯಾರು ಡಿಸ್ಟ್ರಿಬ್ಯೂಟರು ನಮ್ಗೆ ಯಾರು ದುಡ್ಡು ಕೊಟ್ಟಿರ್ಲಿಲ್ಲ. ನಾವು ಕಷ್ಟಪಟ್ಟು ಎಲ್ಲಾ 4 ಸಿನಿಮಾದಲ್ಲೂ ಅಂದ್ರೆ ಅದನ್ನ ಭಿಕ್ಷೆ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು, ಅದಕ್ಕೋಸ್ಕರ ದುಡ್ಡು ತಗೊಂಬಂದು ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು ನಾವ್ ಯಾವ್ದೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಏನಾಗುತ್ತೆ, ಎಲ್ಲ ಗಾಂಧಿನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಕೊಡ್ತಾರೆ, ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ. ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದ್ಸತಿ ಫೋನ್ ಮಾಡಿದ್ರೆ ಎತ್ತಾರೆ, 2ನೇ ಸತಿಗೆ ಯಾಕೆಂತಂದ್ರೆ ಸರ್ ಒಂಚೂರು ಒಂದು 10 ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಅಂತಂದ್ರೆ ಹೌದಾ ಒಂದ್ 2 ದಿನ ಟೈಮ್ ಕೊಡಿ ಅಂತಾರೆ. ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಅದು 5 ಸತಿ ಆದ್ಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗೆ ದುಡ್ಡು ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗಾಗಿ ನನ್ನ ಎಲ್ಲಾ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು. ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಯಾಕೆಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ರು ಸಿನಿಮಾ ಮಾಡಿದ್ರು, ಲೂಸ್ ಮಾದ ಯೋಗಿದ ಅಂಬಾರಿ ಸಿನಿಮಾ ಮಾಡ್ಬೇಕಂದ್ರೆ 83 ಡೇಸ್ ಅಲ್ಲಿ ಒಂದು ದಿನಾನು ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಸತ್ಯ ಹೆಗ್ಡೆ ಅವರೇ ನನಗೆ ಕ್ಯಾಮ್ರಾಮನ್, ಮತ್ತೆ ಮೋಹನ್ ಬಿ ಸರ್ ನನಗೆ ಆರ್ಟ್ ಡೈರೆಕ್ಟರ್. ಅದು ಬೇಗ ಮುಗಿದೋಯ್ತು. ಯಾವಾಗ ಏಪ್ರಿಲ್ 4th ಏನೋ ಶುರು ಮಾಡಿದ್ವಿ, ನೆಕ್ಸ್ಟ್ ಜನವರಿ 30th ರಿಲೀಸ್ ಮಾಡಿದ್ವಿ. 9 ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸು ಮಾಡ್ಬಿಟ್ವಿ. ಬಟ್ ಅದಾದ್ಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ. ಅದ್ದೂರಿಗೆ ಅಂದ್ರೆ ತಿಂಗಳಲ್ಲಿ 2 ದಿನ ಶೂಟಿಂಗ್, 4 ದಿನ ಶೂಟಿಂಗ್ ಬರ್ತಾ ಇತ್ತು. ಅದು 1 ವರ್ಷ 6 ತಿಂಗಳೇನೋ ತಗೊಂಡ್ವಿ, ಅದನ್ನು ಮುಗಿಸಿದ್ವಿ. ಅದಾದ್ಮೇಲೆ ರಾಟೆ ಮತ್ತೆ ಐರಾವತ 2 ಅಟ್ ಎ ಟೈಮ್ ನಡೀತಾ ಇತ್ತು. ಅದು ಒಂದೇ ವರ್ಷದಲ್ಲಿ ರಿಲೀಸ್ ಆಯ್ತು. ಮತ್ತೆ ಕಿಸ್ ಅಂತ ಬಂದಾಗ ಕಿಸ್ಸಲ್ಲೂ ಅಷ್ಟೇ ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ. ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು. ಅದಾದ್ಮೇಲೆ ಬಡ್ಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನ ನಮ್ಮ ಕೈಲಿ ಆಗಲ್ಲ, ಇದನ್ನ ನಾವು ರಿಲೀಸ್ ಆಗಲ್ಲ ಅಂತಂದ್ರು. ನಾನು ಅವಾಗ ಏನ್ ಮಾಡಿದೆ, ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ 5 ಕೋಟಿ ಸೆಟಲ್ಮೆಂಟ್ ಮಾಡ್ಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನಿಮಾ ರಿಲೀಸ್ ಮಾಡಿದೆ. ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನ ಹಿಂದೆ. ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ಗಳಿತ್ತು, ಮತ್ತೆ ಮಳೆ ಬರ್ತಾ ಇತ್ತು, ಮತ್ತೆ ಧ್ರುವ ಅವ್ರದ್ದು 2 ಸಿನಿಮಾನು ನಡೀತಾ ಇತ್ತು. ಕೆಡಿನೂ ನಡೀತಾ ಇತ್ತು, ಮಾರ್ಟಿನೂ ನಡೀತಾ ಇತ್ತು, ಡೇಟ್ಸ್ಗಳು ಅದು ನಡೀತಾ ಇತ್ತು. ಮತ್ತೆ ಅದಾದ್ಮೇಲೆ ಒಂದೆಷ್ಟು 240 ಡೇಸ್ ಒಂದು 50 ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಇದು ಮೋಕೋಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ. ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅದೇನಂತಂದ್ರೆ ಒಂದು ದಿನಕ್ಕೆ 3 ಶಾಟ್ ತೆಗಿಯೋಕ್ಕಾಗೋದು, 3 or 4 ಶಾರ್ಟ್ಸ್. ಅದಲ್ಲದೆ ಅಂದ್ರೆ ಲೇಯರ್ ಬೈ ಲೇಯರ್ ಒಂದೊಂದು ಶಾರ್ಟ್ ನ 3 ಸರಿ 4 ಸರಿ ಶೂಟ್ ಮಾಡಬೇಕು. ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು, ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು, ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡಬೇಕು. ಮತ್ತೆ ಒಂದ್ಸತಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕಲ್ಲಿ ಹೋಗಿ ನಿಲ್ಲಬೇಕು ಕ್ಯಾಮ್ರಾ. ಅದನ್ನ ಮಾರ್ಕ್ ತಗೊಳ್ಳೋದಕ್ಕೆ ಒಂದೊಂದು ಶಾರ್ಟ್ 1 hour ತಗೋತಾ ಇತ್ತು. ಹಿಂಗಾಗಿ ನಾವು ಅನ್ಕೊಂಡಿದ್ದು 28 ಡೇಸು 32 ಡೇಸು ಅಂತ ಅನ್ಕೊಂಡಿದ್ವಿ. 10 ಡೇಸ್ ಜಾಸ್ತಿ ಆಯ್ತು. ಅದಲ್ಲದೆ 10 ದಿನ ಮಳೆಗೆ ಸಿಗಾಕೊಂಡ್ವಿ ನಾವು. ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಷನ್ ಇಲ್ಲಿ ಅಲ್ವೇ ಅಲ್ಲ. ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ. ಈ ಸಿನಿಮಾದಲ್ಲಿ ಆ ತರದ್ದು ಅಂತ ಹೇಳ್ತಾರೆ. ಇಂದಿನ ನನ್ನ ಎಲ್ಲಾ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಯ್ಯೋ ಹಂಗನ್ಬಿಟ್ರೆ ಅಣ್ಣ ನಿಮ್ ಬಾಯಿಗೆ ಸಕ್ಕರೆ ಆಗಲ್ಲ, ಮೈಸೂರು ಪಾಕು ಅಂಗಡಿನೇ ತಂದು ಹಾಕ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದಾರೆ ಒಂದ್ಸರಿ, ಇನ್ನು ರೀ ರೆಕಾರ್ಡಿಂಗ್ ಆದ್ಮೇಲೆ ಇನ್ನೊಂದ್ಸರಿ.
ನಿಟ್ಟಿನಲ್ಲಿ ಅಲ್ಲಿ ಬೇರೆ ಸ್ಟಾರ್ ಹೀರೋಗಳ ಕೈಯಲ್ಲಿ ಏನಾದರೂ ಅಥವಾ ಒಳ್ಳೆ ಟೆಕ್ನಿಷಿಯನ್ಸ್ ಕೈಯಲ್ಲಿ ಏನಾದರೂ ವಾಯ್ಸ್ ಡಬ್ ಮಾಡಿಸೋ ಪ್ಲಾನ್ ಮಾಡಿದರೆ ಹೇಗೆ? ಇಲ್ಲ, ಧ್ರುವ ಸರ್ದು ಆಲ್ರೆಡಿ ತಮಿಳು ಮತ್ತು ತೆಲುಗು ವಾಯ್ಸು ಹಿಂದಿನ ಸಿನಿಮಾ ಮಾಡಿರೋರೇ ಮಾಡ್ತಾ ಇದ್ದಾರೆ. ಬೇರೆ ಲ್ಯಾಂಗ್ವೇಜ್ ಮಲಯಾಳಂ ಅದೇ ಮಲಯಾಳಂದು ಅವ್ರಿಗೆ ಹೇಳಿದ್ದೀವಿ. ಸೊ ಹಿಂದಿ ಒಂದು ಟೆಸ್ಟ್ ವಾಯ್ಸ್ ಆಗಬೇಕು, ಅದಾಗುತ್ತೆ. ಅದಾದಮೇಲೆ ತಿಳಿಸ್ತೀನಿ ಅಂತ. ಇವ್ರು ತಮಿಳ್ ವಾಯ್ಸ್ ಚೆನ್ನಾಗಿದೆಯಲ್ಲ, ಇವ್ರ ಕೈಯಲ್ಲೇ ತಮಿಳ್ ಮಾಡಿಸ್ಬೋದು. ಇಲ್ಲ ಸರ್, ಮಾಡಲ್ಲ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಗೆ ಗೊತ್ತು ಇನ್ನಷ್ಟು ಪ್ರಶ್ನೆಗಳು, ಇನ್ನಷ್ಟು ಕ್ಯೂರಿಯಾಸಿಟಿ ನಿಮ್ಮಲ್ಲಿದೆ ಅಂತ. ಎಲ್ಲ ಇವತ್ತೇ ಮುಗಿಸ್ಬಿಟ್ರೆ ನೆಕ್ಸ್ಟ್ ಟೈಮ್ ಏನು ಕೇಳ್ತೀರಿ? ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ, ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀವಿ. ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಉದಯ್ ಸರ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಹ್ಯಾಂಡ್ ಓವರ್ ದ ಬುಕ್. ದಯವಿಟ್ಟು ನೀವೆಲ್ಲರೂ ಈ ಸಿನಿಮಾ ಜೊತೆ ಜರ್ನಿ ಆಗಿ ಎಲ್ಲರೂ ಒಟ್ಟಿಗೆ ಜರ್ನಿ ಆಗೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಎಂಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಕ್ಟೋಬರ್ 11ನೇ ತಾರೀಕು ಎಲ್ಲರೂ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ವಿ ಕ್ಯಾನ್ ಪ್ರಾಮಿಸ್ ಯು ವಿಲ್ ನೆವರ್ ಎವರ್ ಡಿಸಪಾಯಿಂಟ್ ಯು. ಅಕ್ಟೋಬರ್ 11th ನೀವೆಲ್ಲರೂ ಪ್ರೌಡ್ ಆಗ್ತೀರಾ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಗ್ರೂಪ್ ಫೋಟೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.